ಸ್ಪೆಕ್ಸ್ ತಗೊಳಕ್ಕೆ ಬಸವೇಶ್ವರ ನಗರ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಅಬ್ಸರ್ವೇಷನ್ ಡೇ ಇತ್ತು ಸ್ಕೂಲಲ್ಲಿ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಿದ್ದಾಳೆ. ಯಾವ ಕಲರ್ ನೋಡ್ತೀಯಾ? ಪ್ಯೂರ್ ವೈಟ್. ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ, ಸೊ ಸ್ವಿಮ್ಮಿಂಗ್ ಡ್ರೆಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಹೇಗಿದೆ? ರ್ಯಾನ್ಬೂಟ್ ಅಂತಂದಿದ್ದೀನಿ, ಇದು ನನಗೆ ತುಂಬ ಇಷ್ಟ. ಸ್ಪೆಕ್ಸ್ ತಗೊಳಕ್ಕೆ ಬಸವೇಶ್ವರ ನಗರ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ಜಾಗ ಇಲ್ವಾ ನಿನಗೆ? ಕೊಡಿಸ್ತೀನಿ ನಿನ್ನ ಮಧ್ಯದಲ್ಲಿ. ಇಲ್ಬಾ ಆಯ್ತು. ಇವಳಿಗೆ ಜಾಗ ಇಲ್ಲಂತೆ, ಅಮ್ಮ ಬರೋ ಪ್ಲಾನ್ ಇರಲಿಲ್ಲ, ಆಟೋ ಬುಕ್ ಮಾಡಿಬಿಟ್ಟಿದ್ದೀವಿ. ಎಕ್ಸ್ಕ್ಯೂಸ್ ಮೀ, ಲೀಶಾ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದೆಲ್ಲ ನಮಗೆ ಹೇಳ್ಕೊಡ್ತಾ ಇದ್ದಾಳೆ ಇವಾಗ, ಅಲ್ಲ ಚಿನಿ? ಲಿಖಿತ ಯಾವಾಗಲೂ ಲೀಶಾನ ಎತ್ಕೊಂಡೇ ಓಡಾಡ್ತಿರ್ತಾಳೆ. ಇದೆ ಲೀಶಾ ಶಾಪು, ನಾವು ರೆಗ್ಯುಲರ್ ಆಗಿ ಇಲ್ಲೇ ತಗೊಳ್ಳೋದು, ಸೊ ಇಲ್ಲೇ ಬಂದಿದ್ದೀವಿ ತಗೊಳ್ಳೋದಕ್ಕೆ. ನೋಡೋಣ ಹೇಗೆ ಸಿಗುತ್ತೆ ಅಂತ. ಲೀಶಾ ಇಲ್ಲಿರೋದೆಲ್ಲ ತಗೊಳ್ಳೋದು, ಟ್ರೈ ಮಾಡೋದು. ಚೆನ್ನಾಗಿದೆ, ಬೇಕಾ? ಅದು ಅಂಗಡಿ ಅವ್ರದ್ದು. ಲೀಶಾ ಸಿ ಚಿಕ್ಕಿ. ಕಮ್ಮಿಯಾರ ಬಾ, ಇಬ್ರು ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋಣ. ಅಲ್ಲಿ ಮುಂದೆ ನೋಡು, ಇಲ್ಲಿ ಅಲ್ಲಿ ನೋಡು, ಅಲ್ಲಿ. ಲಿಶಾ do this. ಹಿಂಗೆ this is nice. ಸ್ವಲ್ಪ ಇದು ವೈಟ್ ಇದೆ, ಈ ಥರ ಇದೆ. ಇದು ಚೆನ್ನಾಗಿದೆ ಅನಿಸ್ತದೆ. ಹೌದಾ? ಥ್ಯಾಂಕ್ ಯು. ಇದು ಬೇಡ. ಸೆಲೆಕ್ಟ್ ಮಾಡಿದಾಳೆ, ಇವನ್ ಒಂದು ಚೂಸ್ ಮಾಡ್ತಾಳೆ. ಇದು ಬೇಡ, ನೋ. ಬೇಗ ಹೇಳಿ. ಇದು ಏನಮ್ಮ? ಚೆನ್ನಾಗಿ ಕಾಣ್ತಾ ಇದೆ, ನೀವು ಸ್ವಲ್ಪ ಚೇಂಜ್ ಬೇಕು ಅಂತ ಚೆನ್ನಾಗಿ ಕಾಣಿಸ್ತದೆ. ಇದು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾರೆಲ್ಲ ಸೇರ್ಕೊಂಡು. ಚೆನ್ನಾಗಿದೆಯಾ ಹೇಳಿ? ಚೆನ್ನಾಗಿದೆಯಾ? ಲೆಫ್ಟ್ ತಿರುಗು. ಲೀಶಾದ ಇವತ್ತು ಅಬ್ಸರ್ವೇಷನ್ ಡೇ ಇತ್ತು ಸ್ಕೂಲಲ್ಲಿ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಿದ್ದಾಳಂತೆ ಎಲ್ಲನೂ. ಕೇಳಿ ಖುಷಿ ಆಯಿತು. ನಾನು ತುಂಬ ಸೈಲೆಂಟ್ ಇದ್ದಾಳೆ, ಏನೂ ಮಾತಾಡಲ್ಲ ಅಂದ್ಕೊಂಡಿದ್ದೆ. ಆ ಥರ ಏನಿಲ್ಲ, ಚೆನ್ನಾಗಿ ಮಾತಾಡ್ತಾಳಂತೆ, ಚೆನ್ನಾಗೆಲ್ಲನೂ ಕಲಿತಿದ್ದಾಳೆ ಅಂದರು. ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ.
ನಾನು ಹಿಂಗಂದ್ರೆ ನೀನು ಬೇರೆ ಟಾಪ್ ಹಾಕೊಳ್ಳೋದ್ರೆ ಏಯ್ ಸ್ಲಿಪ್ಪರ್ ಹಾಕೋಕೆ ಸ್ಲಿಪ್ಪರ್ ಇಲ್ಲ ಲೂಸ್ ಇದೆಯಾ ಟೈಟ್ ಮಾಡಿ ಹಾಕ್ತೀನಿ ಬಿಡು ಏನ್ ಬೇಕಪ್ಪ ಅಮ್ಮ ರಾಂಗ್ ಮಾಡ್ತಿದ್ದೀನಾ ಇವಾಗ್ಲಾ ಹಿಂಗ ಬಿಡು ಫುಲ್ ಟೈಟ್ ಆಗುತ್ತೆ ಟೈಟ್ ಆಗಿ ಬಿಡು ಟೈಟ್ ಆಗಿ ಹಾಕ್ತಿದ್ದೀನಿ ತಲೆ ಬಾಚ್ಬೇಕಾ ಸರಿ ಆಯ್ತು ತಲೆ ಕೂಮಲ್ಲಿ ಅವಳು ಅಷ್ಟೇ ಹೇಳ್ತಾವಳೆ ನೀಟಾಗಿ ಬಾಚು ಅಂತ ಹೇರ್ ಸ್ಟೈಲ್ ಸರಿ ಹೋಗ್ತೀವಲ್ಲ ಆಯ್ತು ಸಾರಿ ಓಕೆ ಬರೀ ಕೂದಲು ಬಿಡ್ಬೇಕಂತ ಬಿಡಮ್ಮ ಇಲ್ಲ ಬಿಡಂಗಿಲ್ಲ ಅವಳಿಗೆ ಇಲ್ಲಿಗೆ ಹಾಕ್ಬೇಕು ಅಂತ ಇವಾಗ ಕರೆಕ್ಟಾಗಿ ಹಾಕ್ತಾಳೆ ಹಿಂಗೆ ಹೇರ್ ಸ್ಟೈಲ್ ಓಕೆ ಆಯ್ತು ಬಾ ಅಲ್ಲಿ ಮಾಡ್ಕೊಡ್ತೀನಿ ಕಾರಲ್ಲಿ ಬೊಂಬೆ ತರ ಕಾಣಿಸುತ್ತೆ ಪಾರಮ್ಮ ಆಯ್ತು ಇವಾಗ ನಮ್ಮಮ್ಮ ನೈಟೀಸ್ ಮತ್ತೆ ಬೆಡ್ ಸ್ಪ್ರೆಡ್ ತಗೊಬೇಕಂತ ನೋಡಕ್ ಬಂದಿದ್ದೀವಿ ಇಲ್ಲಿ ವಾಟ್ ಅ ನೈಸ್ ಹೇರ್ ಸ್ಟೈಲಿಶ್ ಇದೇ ಹೇರ್ ಸ್ಟೈಲ್ ಬೇಕು ಅಂತ ಮಾಡಿಸ್ಕೊಂಡಲ್ಲಪ್ಪ ತೋರ್ಸು ಟರ್ನ್ ಇಯರ್ ಟರ್ನ್ ನನ್ನ ಕೈಲಿ ಆಗಲ್ಲ ಕಣಮ್ಮ ಶೋ ಯು ಹೇರ್ ಸ್ಟೈಲ್ ಏನು ಕ್ಯೂಟಾಗಿ ಹೇರ್ ಸ್ಟೈಲ್ ಇವಳೇ ಮಾಡ್ಕೊಂಡಿದ್ದಮ್ಮ ಎಷ್ಟು ಕ್ಯೂಟಾಗಿದೆ ನೋಡು ಇದು ವೈಟ್ ಇದೆಯಲ್ಲ ಪ್ಯೂರ್ ವೈಟ್ ಐತೆ ಇದು ಕ್ರೀಮ್ ಇದು ಅದೆಲ್ಲ ಡಬಲ್ ಅಂತ ಇದು ಯಾವುದಿಲ್ಲ ಸೂಪರ್ ಕಿಂಗ್ ಇಲ್ಲ ಯಾವ ಕಲರ್ ತೊಗೊಂಡು ನೋಡ್ತೀಯಾ ಪ್ಯೂರ್ ವೈಟ್ ಅದು ವೈಟ್ ಮೇಲೆ ಡಿಸೈನ್ಸ್ ಶೀಸ್ ಆಬ್ಸೆಸ್ಡ್ ವಿತ್ ವೈಟ್ ಬೇಡ ಕಲರೇ ಬೇಡ ವೈಟ್ ಮೇಲೆ ಪಿಂಕ್ಸ್ ಎಲ್ಲ ಚೆನ್ನಾಗಿರುತ್ತಮ್ಮ ಇದು ಲೈಟ್ ಕಲರ್ಸು ಎಷ್ಟು ಚೆನ್ನಾಗಿದೆ ಲೈಟ್ ಕಲರು ಪಿಂಕು ತುಂಬ ಚೆನ್ನಾಗಿದೆ ಆದರೆ ನಮ್ಮಮ್ಮಂಗೆ ಬೇಡವಂತೆ ನೀನು ಹೇಳು ಇದು ಯಾವ ಕಲರ್ ಅಂತನಾದ್ರೂ ಹೇಳು ಸುಮ್ಮನೆ ನೋಡ್ತಾನೆ ಹೇಳ್ಬಾರ್ದು ಒಂದು ಹೇಳು ಒಂದು ಯಾವ್ದು ಇಷ್ಟ ಆಯ್ತು ಸೆಲೆಕ್ಟ್ ಮಾಡ್ಕೊಬಿಡು ನೀನು ನಂಗೆ ಇದೊಂದೇ ಇಷ್ಟ ಆಯ್ತು ಚಿಕ್ಕಪೇಟೆಗೆ ಹೋದಾಗ ಹೋಗೋಣ ಬರೀ ಅಲ್ಲಿ ಬೆಡ್ಸ್ಪೇಟೆ ಅಲ್ಲಿ ಹೋಗ್ತೀವಲ್ಲ ಬರೀ ಬೆಡ್ ಸ್ಪ್ರೆಡ್ ಇದಾವಲ್ಲ ಹೌದು ಅಲ್ಲೇ ತಗೋಬೇಕು ಆ ಮಗುನ ಸ್ಲಿಪ್ಪರ್ ಹಾಕಲಿಂದ ನಡೆಸ್ತಿರಲಿಲ್ಲ ನೋಡ್ಬೇಕದು ಇನ್ಫೆಕ್ಷನ್ ಆಗುತ್ತೆ ಹೇಳಿ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಏನ್ ಬೇಕಪ್ಪ ಅವಳ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಸೊ ಸ್ವಿಮ್ಮಿಂಗ್ ಡ್ರೆಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ ನೋಡೋಣ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ನೋಡೋಣ ಎಷ್ಟು ಸೆಲೆಕ್ಷನ್ ಆಗಿದೆ ಎಲ್ಲದೂ ಪಿಂಕೇ ಬೇಕು ಅವಳಿಗೆ ಬಾ ಲೀಶಾ ಟ್ರೈ ಮಾಡು ಬಾ ಲೀಶಾ ಇದು ಹೇಗಿದೆ ಯಾವ್ದು ಚೆನ್ನಾಗಿದೆ ಲೀಶಾ ಬಾ ಇಲ್ಲಿ ಮುಂದೆ ಇದಿಷ್ಟ ಆಯ್ತಪ್ಪ ಇದೊಂದು ನೋಡಿದಾಳೆ ಇದು ಬೇಕಂತೆ ಅವಳಿಗೆ ನಾವಿದು ಫುಲ್ ಇದೆ ಇದು ಹಾಕು ಅಂದರೆ ಇದು ಬೇಡ ಅಂತಿದ್ದಾಳೆ ಆಮೇಲೆ ಮತ್ತೆ ಮನೆಗೆ ಹೋಗಿ ಅವಳು ಇಳಿದೆ ಹಾಕೊಳ್ಳೋದು ಸೊ ಇದೇ ತಗೊತಾ ಇದ್ದೀನಿ
ಏನೇನು ತೊಗೊಬೇಕಂತ ಹೇಳಿದ್ದಾರೆ? ಪಿಂಕ್ ಬೇಕಾ? ಲೀಶಾಗೆ ಇದು ಪಾರ್ಕ್ ಥರ ಸಿಕ್ಬಿಟ್ಟಿದೆ ಡೆಕ್ಕತ್ಲಾನು. ಏನು ಮಾಡಿದ್ರು ಹೊರಗೆ ಬರ್ತಾ ಇಲ್ಲ. ಏನು ತಗೊಂಡೆ ಹೇಳು ನೀನು ಡೆಕ್ಕತ್ಲಾನಲ್ಲಿ? ಏನು ತಗೊಂಡೆ? ಏನು ತಗೊಳ್ಳಿಲ್ಲ. ಇವಳಿಗೆ ಏನು ಕೊಡ್ಸಿಲ್ಲ. ಇವಾಗ ತಗೊಂಡಿರೋದೆಲ್ಲ ಇಲ್ಲೇ ಎಸ್ಬಿಟ್ಟು ಹೋಗ್ಬಿಡೋಣ, ಓಕೆನಾ? ಏನು ಕೊಡ್ಸ್ಲಿಲ್ವಾ ಅಮ್ಮ ನಿನಗೆ? ಆಯ್ತು ಬಿಡು, ಸ್ವಿಮ್ಮಿಂಗ್ ಡ್ರೆಸ್ ಎಲ್ಲ ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ನಾನು. ಇಲ್ಲ, ತಂದಿದ್ದೀವಿ. ಏನೇನು ಹೇಳು? ಕನ್ನಡಕ ಕನ್ನಡಕ ಕನ್ನಡಕ. ಆಮೇಲೆ ಕನ್ನಡಕ ಕನ್ನಡಕ ಕನ್ನಡಕ. ಆಮೇಲೆ ಕನ್ನಡಕ ಕನ್ನಡಕ ಕನ್ನಡಕ. ಹ್ಞೂ ಎಲ್ಲ ಕನ್ನಡಕನ ಎಲ್ಲ. ಅಲ್ಲಿ ಕ್ಯೂಟಿ ಪೈ ಅವರು ರೆಡಿ ಆಗಿದ್ದಾರೆ. ಇಲ್ಲಿ ಈಶಾ ಕ್ಯೂಟಾಗಿ ರೆಡಿ ಆಗಿಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾಳೆ. ಬೇಡ, ನಾನು ಸನ್ಗ್ಲಾಸಸ್ ಎಲ್ಲ ಇಟ್ಕೊಂಡಿರ್ತೀನಿ. ಅದು ಸನ್ ಗ್ಲಾಸಸ್ ಅಲ್ಲ ಚಿನಿ. ಇಲ್ಲಿ ರ್ಯಾಂಬುಟ್ ಅಂತ ತಂದಿದ್ದೀನಿ. ಇದು ನನಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಟೇಸ್ಟ್ ಸಿಮಿಲರ್ ಆಗಿ ಲೀಚಿ ಥರನೇ ಇರುತ್ತೆ. ಲೀಚಿಗಿಂತ ನಂಗೆ ಇದು ಇಷ್ಟ ಆಗುತ್ತೆ. ಇದನ್ನ ಕಟ್ ಮಾಡ್ಕೊಂಡು ಮಧ್ಯಕ್ಕೆ ಈ ಥರ ಕಟ್ ಮಾಡಿ ನೀಟಾಗಿ ಕಟ್ ಮಾಡಿ ಈ ಥರ ಓಪನ್ ಮಾಡಿದ್ರೆ ಈಗ ಓಪನ್ ಆಗುತ್ತೆ. ಈ ಥರ ಇರುತ್ತೆ. ಇದ್ರೊಳಗೆ ಒಂದು ದಪ್ಪು ಬೀಜ ಇರುತ್ತೆ. ಸ್ವೀಟ್ ಇರುತ್ತೆ, ಒಂದೊಂದೊಂದು ತುಂಬ ಸ್ವೀಟ್ ಇರುತ್ತೆ, ಒಂದೊಂದು ಸಪ್ಪೆ. ಚೆನ್ನಾಗಿದೆ ಇದು. ನೀವು ಟ್ರೈ ಮಾಡಿ, ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ ಹಣ್ಣು.